ಎಸುಕತ್ತರ ಪಸುಕಾನ್ ಓ ಕೈಮಾಸ್ ಎಸ್. ಕತ್ತರ. ಅದು ಮೇಲ್ಗಡೆನೂ ಇದೇ ಸ್ಟೇಟ್ಮೆಂಟ್ ಇತ್ತು, ಬಟ್ ಬೇರೆ ನೆಗೆಟಿವ್. ಬೇರೆ ತರ ಸೆಂಟೆನ್ಸ್ ಫಾರ್ಮೇಶನ್ ಅಲ್ವಾ ಸೆನ್ಸರ್? ಹೌದೌದು, ಅದೇ ನೆಗೆಟಿವಲ್ಲಿದೆ ಅದು. ಇಕೆಂಗ ನಾಯಿದೆಸ್ ಪ್ಲೇನ್ ನೋಡಿ. ಮಸ್ಸು ಫಾರ್ಮ್ ಇರೋದನ್ನ ಪ್ಲೇನ್ ಫಾರ್ಮ್ ಮಾಡಬೇಕು. ಅದು ಪಾಸಿಟಿವ್ ಆದರೂ ಆಯಿತು, ನೆಗೆಟಿವ್ ಆದರೂ ಆಯಿತು. ಉದಾಹರಣೆಗೆ ಒಕಾಣಿಗ ಅರಿಮಾಸ್ ಅಂತ ಇದೆ. ಅದನ್ನು ಪ್ಲೇನ್ ಫಾರ್ಮ್ ಮಾಡಿದೆ. ಪ್ಲೇನ್ ಫಾರ್ಮ್ ಮಾಡಿಬಿಟ್ಟು ಈ ಥರ ಕತ್ತರ ಆಗ್ತೆ. ಪ್ಲೇನ್ ಫಾರ್ಮ್ ಯಾವುದು? ಅರಿಮಸೆಂದು ಪ್ಲೇನ್ ಫಾರ್ಮು ನಾಯಿ, ಅದು ನಕತ್ತರ ಆಯಿತು. ಅದೇ ಎಸ್ ಇ ಎಸ್ ಕತ್ತರ. ಕತ್ತರ ಪಸುಕಾನ್ ಓ ಕೈಮಾಸ್. ಚೀಪ್ ಇರೋದ್ರಿಂದ, ಚೀಪ್ ಇರೋದ್ರಿಂದಲ್ಲ, ಇದ್ದರೆ, ಚೀಪ್ ಇದ್ರೆ ಕಂಪ್ಯೂಟರ್ ಅನ್ನು ಖರೀದಿ ಮಾಡ್ತೀವಿ. ಇರೋದ್ರಿಂದ ಅಂದರೆ ಏನಾಗುತ್ತೆ? ಎಸು ಇದೆಸ್ಕರ ಆಗುತ್ತೆ. ಹೌದು, ಎಸು ಇದೆಸ್ಕ ಇರೋದ್ರಿಂದ ಮಾಡ್ತೀರಾ, ಬಟ್ ಅದು ಇಲ್ಲ. ಅದು ಈಗ ನೀವು ಇಮ್ಯಾಜಿನ್ ಮಾಡ್ತೀರಾ, ಇದ್ದರೆ, ಇಲ್ಲ ಕಂಡೀಷನ್ ಹಾಕ್ತೀರಾ, ಇದ್ದರೆ, ಸೇಮ್ ಕನ್ನಡ. ಅದಿದ್ದರೆ ಇದನ್ನು ಮಾಡ್ತೀನಿ, ಅದು ಥರದಲ್ಲಿ ಹೇಳ್ತೀವಿ ಅಷ್ಟೇ, ಥರ. ನೆಕ್ಸ್ಟ್ ಅಮೇದಸ್ ಡೆಕಾಕೆ ಮಸೇನ್. ಅಮೇದತ್ತರ ಡೆಕಾಕೆ ಮಸೇನ್. ಹಾಂ, ನೋಡಿ ಬಂತು. ದತ್ತರ ಅಂದ್ರೆ ಇದು ನೌನು ಅಥವಾ ನಾಡ್ಜೆಕ್ಟಿವ್ಗೆ ದತ್ತರ. ಎಸ್, ಮಳೆ ಇದ್ದರೆ ಹೋಗಲ್ಲ, ಹೊರಗಡೆ ಹೋಗಲ್ಲ, ಆಚೆಗೆ ಹೋಗಲ್ಲ. ಎಸ್, ಈಗ ನೋಡಿ, ಅಮೆ ದೇಸ್ ಬದಲು ಅಮೆಗ ಫುರಿಮಸ್. ಬರ್ಬಾಗ್ ಹೋಗ್ಬಿಡುತ್ತೆ ಅದು. ಅವಾಗ ಏನು ಮಾಡ್ತೀರಾ? ಇನ್ನೊಂದು ರೀತಿ ಏನು ಮಾಡ್ತೀರಾ? ಮಳೆ ಬಂದರೆ ಸುತ್ತರ ಅಷ್ಟೇ, ನೋಡಿ ಮುಗೀತು. ಸೊ ಈ ಸ್ಕಿಲ್ ಕಲಿಬೇಕು ಜಾಪನೀಸಲ್ಲಿ. ಒಂದನ್ನೇ 2-3 ಥರ ಹೇಳ್ಬೋದು. ನೌನಲ್ಲಿ ಹೇಳ್ಬೋದು, ವರ್ಬಲ್ ಹೇಳ್ಬೋದು. ಎಸ್, ನೆಕ್ಸ್ಟ್ ಎಕೀಗ ಚಿಕಾಯಿದೆಸ್ ಬೆನ್ರಿದೆಸ್. ಸ್ಟೇಷನ್ನು ಹತ್ರ ಇದೆ, ಕನ್ವೀನಿಯಂಟ್ ಇದೆ. ಎಕೀಗ ಏನು ಮಾಡ್ಬೇಕು ಕನ್ನಡದಲ್ಲಿ ಹೇಳಿ? ಫಸ್ಟು ಇದ್ದರೆ ಅನ್ನೋದನ್ನ ಮಾಡ್ಬೇಕು. ಈಚೆ ಈ ಹೋಗಿ ಚಿಕಾಯಿದತ್. ನೋಡಿ, ಇದು ನೋಡಿ, ಈ ಅಡ್ಜೆಕ್ಟಿವ್ ಅಲ್ವಾ? ಈ ಅಡ್ಜೆಕ್ಟಿವ್ ಏನಾಗುತ್ತೆ? ಈ ಹೋಗುತ್ತೆ, ಕತ್ತರ ಬರುತ್ತೆ. ಈ ಹೋಗುತ್ತೆ, ಕತ್ತರ ಬರುತ್ತೆ. ಕತ್ತರ. ಹಾಂ, ಚಿಕ್ಕ ಕತ್ತರ. ಬೆನ್ರಿ ನಾ ಅಡ್ಜೆಕ್ಟಿವ್. ಬೆನ್ರಿ ದತ್. ಅದೇನಿಲ್ಲ. ಇದಿದ್ರೆ ಇದಿದೆ ಅಷ್ಟೇ. ಎಕೀಗ ಚಿಕ್ಕ ಕತ್ತರ ಬೆನ್ರಿದೆಸ್. ಎಸ್. ಅಕಸ್ಮಾತ್ ಇದೇನಾದ್ರೂ ಫಸ್ಟ್ ಬಂದ್ಬಿಟ್ಟಿದ್ರೆ ಸಂತೆ, ಬೆನ್ರಿ ದೆಸ್ ಅಂತ ಬಂದು ಆಮೇಲೆ ಚಿಕಾಯಿ ದೆಸ್ ಅಂತ ಇದ್ರೆ ಬೆನ್ರಿ ನಾ ಅಡ್ಜೆಕ್ಟಿವ್ ಆಗುತ್ತೆ. ಬೆನ್ರಿ ದತ್ತರ ಆಗುತ್ತಲ್ಲ. ಬೆನ್ರಿ ದತ್ತರ ಚಿಕಾಯಿ ದೆಸ್. ಆದರೆ ಅರ್ಥ ಇಲ್ಲ ವಾಕ್ಯದಲ್ಲಿ, ಅರ್ಥನೇ ಇಲ್ಲ. ಗ್ರಾಮೆಟಿಕಲ್ ಸರಿ ಇದೆ. ಏನಂಗಂದರೆ ಬೆನ್ರಿ ದತ್ತರ ಏಕೀಗ ಚಿಕಾಯಿ ದೆಸ್. ಕನ್ವೀನಿಯಂಟ್ ಇದ್ದರೆ ಸ್ಟೇಷನ್ ಹತ್ರ ಇದೆ, ಅರ್ಥನೇ ಇಲ್ಲ. ಕರೆಕ್ಟ್ ನೀವು ಹೇಳಿದ್ದು, ಗ್ರಾಮೆಟಿಕಲಿ ಕರೆಕ್ಟ್, ಬಟ್ ಅರ್ಥ ಇಲ್ಲ. ನೆಕ್ಸ್ಟ್ ಸಾಮೂಹಿದೆಸ್ ಏಕಾನ್ ಓ ಸುಕೇತೆ ಕುದಸಾಯ್. ಚಳಿ ಇದೆ, ಎಸಿಯನ್ನು ಆಫ್ ಮಾಡಿ ಪ್ಲೀಸ್. ಆದ್ರೆ ಇದು ಆನ್ ಮಾಡಿ, ಸುಕೇತೆ ಕುದಸಾಯ್ ಅಂದರೆ ಆನ್ ಮಾಡಿ ಅಂತ. ಆನ್ ಮಾಡಿ ಪ್ಲೀಸ್. ಅದರಲ್ಲಿ ಹೀಟರ್ನು ಇರುತ್ತಲ್ಲ. ಎಸ್, ಅದಕ್ಕೆ ಸಾಮು ದತ್ತರ ಏಕಾನ್ ಓ ಸುಕೇತೆ ಕುದಸಾಯ್. ದತ್ತರನೋ ದತ್ತರಲ್ಲ, ಕತ್ತರ. ಸಮೂ ಈ ಕತ್ತರ ಅಲ್ಲ, ಸಮು ಕತ್ತರ. ಈ ಹೋಗ್ಬೇಕು. ಸಮು ಕತ್ತರ ಏಕಾನ್ ಓ ಸುಕೇತೆ ಕುದಸಾಯ್. ಎಸ್, ಅದನ್ನು ಮಾಡಿ. ಯಾವಾಗ? ಅದಿದ್ದರೆ ಮಾತ್ರ ಮಾಡಿ, ಹಂಗೆ ಆ ಕಂಡೀಷನ್. ಸಮು ಕತ್ತರ ಏಕೋನ್ ಓ ಸುಕೇತೆ ಕುದಸಾಯ್. ಸುಕಾಯಿ ಕತಗ ಕಾಂತಾಂದೆಸ್ ಕೈಮಾಸ್. ಯೂಸ್ ಮಾಡೋ ರೀತಿ ಈಸಿ ಇದೆ, ಖರೀದಿ ಮಾಡ್ತೀನಿ. ಸುಕಾಯಿ ಕತಗ ಕಾಂತಾನ್ ದತ್ತರ ಕೈಮಾಸ್. ಎಸ್, ಸ್ಕಾಯಿ ಕತಗ ಕಾಂತಾನ್ ದತ್ತರ ಕೈಮಾಸ್. ಇದಿದ್ದರೆ, ಈಸಿ ಇದ್ದರೆ ಖರೀದಿ ಮಾಡ್ತೀನಿ. ಯಾಕಂದರೆ ಅವರು ವಯಸ್ಸಾದವರು,
ಮೊಬೈಲ್ ತೊಗೊಳ್ಳಿ. ಕೀಪ್ಯಾಡ್ ಈಸಿನೋ ಸ್ಮಾರ್ಟ್ಫೋನ್ ಈಸಿನೋ ವಯಸ್ಸಾದವರಿಗೆ? ಅದೇ ನಾರ್ಮಲ್ ಬೇಸಿಕ್ ಬೇಸಿಕ್ ಸೆಟ್ ಅಲ್ವಾ, ಕೀಪ್ಯಾಡ್ ಇದೆಯಲ್ಲ. ಅವಾಗ ಅವ್ರು ಹೇಳ್ತಾರೆ ಅದು ಅಚ್ಕಾಯ್ ಕಥಾ, ಅಚ್ಕಾಯ್ ಕಥಾ ಅದು ಈಸಿ ಇದ್ದರೆ ಮಾತ್ರ ಖರೀದಿ ಮಾಡ್ತೀನಿ. ಎಸ್, ಖಾನ್ತಾನ್ ದತ್ತರ ಖೈಮಸ್. ನೆಕ್ಸ್ಟ್ ಸೊಕುದತ್ಸು ದೆಸ್ ಆಶಿತಾ ಸುಕಿಮಾಸ್. ಗೊತ್ತಾಯಿತು. ಆಶಿತಾ ಸ್ಕಿಮಸ್ ನಾಳೆ ತಲುಪುತ್ತೆ. ಇದು ಸ್ಪೀಡ್ ಡೆಲಿವರಿ. ಸೊಕುತಾತ್ಸು ದೆಸ್. ಸೊಕುತತ್ಸು ದೆಸ್ ಅಂದ್ರೆ ಇದು ನೌನ್ ಆಗುತ್ತೆ. ಸೊಕುದತ್ತರ. ಸೊಕುತಾತ್ಸು ದತ್ತರ. ಸೊಕುತಾತ್ಸು ದತ್ತರ ಅಶಿತಾತ್ಸು ಕಿಮಾಸ್. ಸೊಕುತತ್ಸು ದತ್ತರ ಆಶಿತಾ ಸುಕಿಮಾಸ್. ಎಸ್, ನಾಳೆ ತಲುಪುತ್ತಂತೆ. ಅದಿದ್ದರೆ ಏನದು, ಸ್ಪೀಡ್ ಡೆಲಿವರಿ ಇದ್ದರೆ, ಅದಾದರೆ ನಾಳೆ ತಲುಪುತ್ತೆ ಅಲ್ವಾ. ಮಾಮೂಲಿ ಯಾವುದು ನಾರ್ಮಲ್ ಡೆಲಿವರಿ ಇದ್ದರೆ ನಾಳೆ ನಾಡ್ದಿಲ್ಲ, ಒಂದು ವಾರ ಆದರೂ ಆಗ್ಬೋದು. ಅದೇ ರಿಜಿಸ್ಟರ್ ಪೋಸ್ಟ್. ಇದು ಸ್ಪೀಡ್ ಡೆಲಿವರಿ ಪೋಸ್ಟು, ರಿಜಿಸ್ಟರ್ ಪೋಸ್ಟ್. ಓಕೆ, ಮೂರನೇದು ಮಾಡೋಣ. ಒಂದು ನಿಮಿಷ. ವಾಪುರೋಗ. ಗೊತ್ತಾ, ಇದು ಹಾಳಾಗುತ್ತೆ. ವರ್ಡ್ ಪ್ರೊಸೆಸರ್. ಹೌದು, ವಾಪುರೋ ಅಂದರೆ ವರ್ಡ್ ಪ್ರೊಸೆಸರ್, ಕಂಪ್ಯೂಟ್ರು, ಸಾಫ್ಟ್ವೇರ್ ಹಾಳಾಗುತ್ತೆ. ದೋಷಿಮಾಸ್ಕ ಏನು ಮಾಡೋದು? ದೋಷಿಮಸ್ಕ ಏನು ಮಾಡ್ತೀರಾ? ದೋಷಿಮಸ್ಕ ಏನು ಮಾಡ್ತೀರಾ? ಒಂದೇ ನಿಮಿಷ ಬರ್ಕೊಳ್ಳಿ. ಏನು ಮಾಡ್ತೀರಾ? ಸೇಮ್ ಅದೇ. ನಾನಿಯೋಶಿಮಸ್ಕ, ದೋಷಿಮಸ್ಕ ಆಲ್ಮೋಸ್ಟ್ ಎರಡು ಒಂದೇ. ಇದರ ನೆನ್ಪಿಟ್ಕೊಳ್ಳಿ. ಏನನ್ನು ಮಾಡ್ತೀರಾ? ನಾನಿಯೋಶಿಮಸ್ಕ ಇಲ್ಲ ದೋಷಿಮಸ್ಕ. ಏನು ಮಾಡ್ತೀರಾ? ವಪುರೋಗ ಕೋಶೋಷಿತರ ದೋಷಿಮಾಸ್ಕ. ಡೆಂಕಿಯಾಯೆ ಮೊಟ್ಟೆ ಇಕಿಮಾಸ್. ಎಲೆಕ್ಟ್ರಿಷಿಯನ್ ಬಟ್ ಅಂತ ಇದೆ. ದೆಂಕಿಯ ಎಲೆಕ್ಟ್ರಿಷಿಯನ್ ಶಾಪ್. ಎಲೆಕ್ಟ್ರಿಕಲ್ ಶಾಪ್ಗೆ ತಗೊಂಡು ಹೋಗ್ತೀನಿ. ಎಲೆಕ್ಟ್ರಿಕ್ ಶಾಪಿಗೆ ತೊಗೊಂಡು ಹೋಗ್ತೀನಿ. ಎಸ್, ತೊಗೊಂಡು ಹೋಗ್ತೀನಿ, ಕರೆಕ್ಟ್. ಏನಾದರೆ ವರ್ಡ್ ಪ್ರೊಸೆಸರ್ ಕೆಟ್ಟೋದ್ರೆ. ಎಸ್. ಕೊಶೋಶಿತರ. ಇದು ಗ್ರೂಪ್ 3 ಶಿಮಸ್. ಮಸ್ ಹೋಗುತ್ತೆ, ತರ ಬಂದಿರುತ್ತೆ. ಇಲ್ಲೇನು ಒತ್ತೇಳೋದು ಹೇಳೋದೇನಿಲ್ಲ. ಎಸ್. ನೆಕ್ಸ್ಟ್ ನಿಚಿಯೋಬಿ ತೆಂಕಿಗ ಬರುಯಿದೆಸ್ ನಾನಿಯೋಶಿಮಾಸ್ಕ. ಭಾನುವಾರ ವೆದರು ಕೆಟ್ಟದಾಗಿದೆ. ಏನು ಮಾಡ್ತೀರಾ? ಉಚಿದೆ ಮತ್ತೆ ಅದನ್ನು ಬರೆದಿದ್ದಾರೆ. ಇಲ್ಲ ತತ್ತರ. ನಿಚಿಯೋಬಿ ತೆಂಕಿಗ ಕತ್ತರ. ಎಸ್. ಬರುಕತ್ತರ ನಾನಿಯೋಶಿಮಾಸ್ಕ. ಉಚಿದೆ ಓಂಗಾಕು ಓ ಕಿಕ್ಕಿಮಾಸ್. ಎಸ್, ನೋಡಿ ಚಿತ್ರ ನೋಡಿ. ಮ್ಯೂಸಿಕ್ ಅನ್ನು ಕೇಳ್ತೀವಿ. ಮಳೆ ಬರ್ತಾ ಇದೆ ಹೊರದನ. ಅದೇ ವೆದರ್ ಚೆನ್ನಾಗಿರಲಿಲ್ಲ ಅಂದರೆ ಕತ್ತರ. ಇಲ್ಲಾಂದರೆ ವರುಯಿ ತೆಂಕಿದತ್ತರ ಹಂಗೆ ಹೇಳ್ಬೋದಲ್ವಾ? ಎಸ್. ನಿಚಿಯೋಬಿ ತೆಂಕಿಗ ವರುಕತ್ತರ ನಾನಿಯೋಶಿಮಾಸ್ಕ. ಉಚಿದೆ ಒಂಗಾಕುವೋ ಕಿಕಿಮಾಸ್. ಮನೆಯಲ್ಲಿ ಮ್ಯೂಸಿಕನ್ನು ಕೇಳ್ತೀನಿ. ನೆಕ್ಸ್ಟ್ ನೀವೇ. ಪಾಸ್ಪೋರ್ಟೋ ಓ ನಕುಶಿಮಾಸ್ ದೋಶಿಮಾಸ್ಕ. ಪಾಸ್ಪೋರ್ಟನ್ನು ಕಳ್ಕೊಂತೀನಿ. ಇಲ್ಲ ಕಳ್ಕೊತೀನಿ. ಏನು ಮಾಡ್ತೀರಾ? ಈಗ ನೀವು ಕರೆಕ್ಟಾಗಿ ಸೆಂಟೆನ್ಸ್ ಮಾಡಬೇಕು.
ಪಸುಪೋತು ನಕುಶಿತರ ಹಾಂ ನಾನಿ ಅಲ್ಲ ದೋಷ್ ಮಾಸ್ಕ ಎಸ್ ದೋಷಿ ಮಾಸ್ಕ ಹಾಂ ಕೊಬಾಂದೆ ಕಂಪ್ಲೇಂಟ್ ಹಾಂ ಓಕೆ. ನೋಡಿ ನೋಡಿ ಇಂಗ್ಲೀಷ್ ಬರೋದಕ್ಕಿಂತ ನೋಡಿ ಅಲ್ಲಿಗೆ ಹೋಗ್ತೀನಿ, ಪೊಲೀಸ್ ಸ್ಟೇಷನಿಗೆ ಹೋಗ್ತೀನಿ, ಹಂಗೆ ಹೇಳ್ಬೇಕು. ಕಂಪ್ಲೇಂಟ್ ಕೊಡ್ತೀನಿ ಅನ್ನೋಕ್ಕೆ ನೀವು ಕಂಪ್ಲೇಂಟನ್ನು ಹೊರಡೆ ಗೊತ್ತಿಲ್ಲ. ಕೊಬಾನ್ ಹೋಗ್ತೀನಿ. ಕೊಬಾನೆ ಇಕಿಮಾಸ್. ಹಾಂ ಕೋಬಾನೋ ಯಾವುದು ಗೊತ್ತಾ? ಕೋಬಾನ್ ಎಳಿಬೇಕು. ಕೋಬಾನ್ ಹಾಂ ಕೋಬಾನ್ 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 ಅಂತ ಹೇಳ್ಬೇಕು. ಕೋಬಾನ್ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಕೋಬಾನ್ ಕೋಬಾನ್ ಎಸ್. ಹಾಂ ಆದರೆ ಇಲ್ಲೇನು ಕೇಳಿದ್ರೆ ಗೊತ್ತಾ? ನೋಡಿ ಇದು ಯಾವ ಥರ ಇದೆ, ಏನು ಬಿಲ್ಡಿಂಗ್ ಗೊತ್ತಾ? ಇದು ಕಾನ್ಸುಲೇಟು. ಕಾನ್ಸುಲೇಟಿಗೆ ಏನಂತಾರೆ? ಹಾಂ ಅದಕ್ಕೆ ಪಿಕ್ಚರ್ ನೋಡಿ ಹೇಳಬೇಕು. ಸೊ ಕಾನ್ಸುಲೇಟ್ ಏನಂತಾರೆ? ತಾಯ್ಶಿಕಾನ್. ತಾಯ್ಶಿಕಾನ್ ಎ ಇಕಿಮಾಸ್. ಎಸ್, ತಾಯ್ಶಿಕಾನ್ ಎ ಇಕಿಮಾಸ್. ಏನಾದರೆ ತಾಯ್ಶಿಕಾನ್ ಅಂದ್ರೆ ಏನಂದ್ರಿ ಸಂತೆ? ಕಾನ್ಸುಲೇಟು, ಅದೇ ಎಂಬಸಿ ಕಾನ್ಸುಲೇಟ್. ಹಾಂ ಹೋಗಿದ್ದೀರಾ ಎಂಬಸಿಗೆ? ಯಾವ ಥರ? ಟೋಕಿಯೋ ಅಲ್ಲೆಲ್ಲ ಇದೆಲ್ಲ. ಅದೇ. ಸೊ ಅಲ್ಲಿಗೆ ಹೋಗ್ತೀರಾ ಅಂತೆ. ಏನಾದರೆ ಪಾಸ್ಪೋರ್ಟ್ ಕಳ್ಕೊಂತೀನಿ ಅವಾಗ ಕಳ್ಕೊಂಡ್ರೆ ಹಾಂ ದತ್ತರ. ಆದರೆ ಓಕೆ, ನೌನ್ ಬಂದರೆ ಅವ್ರು ಬಂದರೆ ಶಿತಾರ, ನಕುಶ್ತರ. ಹಾಂ ಎರಡನೇದು ಕೊಮಕಾಯ್ ಒಕಾನೆಗ ಅರಿಮಸೆನ್ ದೋಷಿ ಮಾಸ್ಕ. ಚಿಲ್ಲರೆ ದುಡ್ಡು ಇಲ್ಲ, ಏನು ಮಾಡ್ತೀರಾ? ಹಾಂ ರಿಯೋ ಅಲ್ಲ, ಯೋ ಅಲ್ಲ ಸೌಂಡು. ರಿಯೋಗಾಯಕಿ. ಕರೆನ್ಸಿ ಎಕ್ಸ್ಚೇಂಜ್ ಮೆಷಿನ್, ದುಡ್ಡು ಎಕ್ಸ್ಚೇಂಜ್ ಮೆಷಿನ್. ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲ, ಸಾರಿ. ಕರೆನ್ಸಿ ಅಂದರೆ ದುಡ್ಡಲ್ಲ. ಕರೆನ್ಸಿ ಎಕ್ಸ್ಚೇಂಜ್ ಮೆಷಿನ್. ಕೊಮಕಾಯಿ ಒಕಾನೆಗ ಕೊಮಕಾಯಿ ಒಕಾನೆಗ ನಾಯಿ ಬದಲು ಒಂದೇ ಒಂದು ನಿಮಿಷ ನಾಯಿ ನಕತ್ತರ. ಸೂಪರ್ ನೋಟ್ ಮಾಡಿದ್ರಾ? ಅದು ಒಂದು ಲೈನ್ಸ್ ಡ್ರಾ ಮಾಡಿ ಬರ್ಬು. ಎಸ್, ಈ ಥರ ನೋಟ್ ಮಾಡಬೇಕು ನೋಡ್ರಿ. ನಮ್ಮ ಹುಡುಗರು ಮಾಡಿದಾರಲ್ಲ ಗೊತ್ತಿಲ್ಲ, ಈ ಥರ ಮಾಡಬೇಕು ನೋಟು. ಒಂದು ವರ್ಬು, ಒಂದು ಪಾಸಿಟಿವ್ಗೆ, ಒಂದು ನೆಗೆಟಿವ್ಗೆ, ಆಮೇಲೆ ವರ್ಬು ನಾವು ಬೇರೆ ಅಡ್ಜೆಕ್ಟಿವ್, ಈ ಅಡ್ಜೆಕ್ಟಿವ್. ಸೂಪರ್ ಇದು ಬೇಕು. ಎಸ್. ಈಗ ಟಾಪಿಕ್ ಬಂದರೆ ಕೊಮಕಾಯಿ ಒಕಾನೆಗ ಕೋನ ನಕತ್ತರ ದೋಷಿ ಮಸ್ತಕಲ್ಲ. ಏನು ಮಾಡ್ತೀರಾ? ಓಕೆ, ಏನು ಮಾಡಿದ್ರಿ? ಓಕೆ, ಅದರಲ್ಲಿ ಪಾಸ್ಟಲ್ಲಿ ಹೇಳ್ತೀರಾ? ಹೇಳ್ಬೋದು. ಅಂದ್ರೆ ಅವ್ರ ಅದನ್ನೇ ಕೊಟ್ಟಿದ್ದಾರಲ್ಲ ದೋಷಿ. ನೀವು ಶಿಮಸ್ತಕ ಅಂದ್ರಿ. ಇಲ್ಲ ಪರವಾಗಿಲ್ಲ. ಸೊ ಈ ಮೆಷಿನನ್ನು ಬಳಸ್ತೀನಿ. ಈ ಮೆಷಿನ್ ಅಲ್ವಾ? ಮೆಷಿನನ್ನು ಬಳಸ್ತೀನಿ. ಏನಿದು? ರಿಯೋಗಾಯಕಿ. ಹಾಂ, ಸ್ಕೈಮಸ್. ಯಾವ ಥರ ಬಳಸಿದ್ದೀರಾ ಈ ಮೆಷಿನ್ನು? ಏನಿಲ್ಲ, ಈಗ ನೋಡಿ, ಅದೇ ಒಂದು ಮಾನ್ ಇದೆ ನಿಮ್ಮ ಹತ್ರ. ಏನು ಚಿಲ್ಲರೆ ಬೇಕು, ಆ ಮೆಷಿನಿಗೆ 1 ಮಾನ್ ಹಾಕಿದ್ರೆ ಅದೇ 5,002 ಬರುತ್ತೆ.
ಹಾಂ, ನಮ್ಮಲ್ಲಿ ಇಲ್ಲೇ ಇಲ್ಲ, ನಮ್ಮ ಚಿಲ್ಲರೆ ಮೆಷಿನ್ ಇಲ್ಲ ನಮ್ಮ ಇಂಡಿಯಾದಲ್ಲಿ, ಈ ಕಾನ್ಸೆಪ್ಟೇ ಇಲ್ಲ. ನಾವು ಹೋಗಿ ಅಂಗಡಿಗೆ ಹೋಗಿ ಒಂದು 5 ರೂಪಾಯಿ ಚಾಕ್ಲೇಟ್ ತೊಗೊಬೇಕು, ಅವಾಗ ಕೊಡ್ತಾರೆ ಚಿಲ್ಲರೆ. ಹಂಗೆ. ನೆಕ್ಸ್ಟ್ ಮೂರನೇದು. ನಿಚಿಯೋಬಿ ಈ ತೆಂಗಿದೆ ನಾನಿಯೋ ಶಿಮಾಸ್ಕ. ಹಾಂ. ಶನಿವಾರ ಒಳ್ಳೆ ವೆದರ್ ಇದೆ, ಏನ್ ಮಾಡ್ತೀರಾ? ನಿಚಿಯೋಬಿ ಈ ತೆಂಕಿ ಈ ತೆಂಕಿ ದತ್ತರ ನಾನಿಯೋ ಶಿಮಾಸ್ಕ. ಹಾಂ, ಇದೇನು ಗೊತ್ತಾ ಇದು? ಏನು ಮಾಡ್ತಾಯಿದ್ದಾರೆ ಅವರು? ಫಿಶಿಂಗ್ ಮಾಡ್ತಾಯಿದ್ದಾರೆ. ಫಿಶಿಂಗ್ ಮಾಡೋದು ಹೆಂಗೆ ಗೊತ್ತಲ್ಲ? ಒತ್ಸುರಿ. ಓ ಶಿಮಸ್. ಹಾಂ, ಒತ್ಸುರಿ ಶಿಮಸ್, ಇಲ್ಲ ಇನ್ನೊಂದು ಸಿಂಪಲಾಗಿ ಇತ್ಸುರಿಮಸ್ ಅಂತಾರೆ. 2 ಥರ ಹೇಳ್ಬೋದು. ನೀವು ಇದು ಈಜ್ ಆದರೆ ಇದು ಹೇಳ್ಬೋದು. ಫಿಶಿಂಗನ್ನು ಮಾಡ್ತೀನಿ. ಯಾವ್ದು ಹೇಳ್ತೀರೋ ನಿಮ್ಮ ಇಷ್ಟ. ಒತ್ಸುರಿಮಾಸ್ ಒತ್ತರ ಅದನ್ನು ಯೂಸ್ ಮಾಡಬೇಕಾ? ಇಲ್ಲ, ಒತ್ಸುರಿಯೋಶಿಮಾಸ್. ಹಾಂ, ಒತ್ಸುರಿ ಅಂದರೆ ಚೇಂಜ್ ಅಂತಲೂ ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಾ? ಸುರಿಮಾಸ್ ಅಂತ ಹೇಳ್ತೀರಾ? ಹಾಂ ಸರ್. ಒರಿಮಾಸ್ ಅಂತಾರಾ? ಹಾಂ, ಸುರಿಮಾಸ್. ಸುರಿಮಾಸ್. ನಿಚಿಯೋಬಿ ಈ ತೆಂಕಿದ ಥರ ಸುರಿಮಾಸ್ ಅಷ್ಟೇ. ಹಾಂ, 4ನೇದು. ಯಸುಮಿಯೋ ಇಕ್ಕಗೆತ್ಸು ಮೊರೈಮಾಸ್ ನಾನಿ ಓ ಶಿಮಾಸ್ಕ. ರಜೆಯನ್ನು ಮೊದಲನೇ ಇಲ್ಲ, ಮೊದಲನೇ ತಿಂಗಳು 1 ಮಂತ್ ಡ್ಯೂರೇಷನ್ ಹೇಳ್ತಾ ಇದ್ದಾರೆ. 1 ತಿಂಗಳು ರಜೆ, 1 ತಿಂಗಳು ಪಡೆದ್ರೆ ರಿಸೀವ್ ಮಾಡಿದ್ರೆ 1 ತಿಂಗಳು ಪಡಿತೀನಿ. ನಾನಿಯೋ ಶಿಮಾಸ್ಕ ಏನು ಮಾಡ್ತೀರಾ? ಯಸುಮಿಯೋ ಇಕ್ಕಗೆತ್ಸು ಮೊರತ್ತರ. ಎಸ್, ಒತ್ತಿಡಬೇಕು. ಮೊರತ್ತರ ನಾನಿಯೋ ಶಿಮಾಸ್ಕ. ಹಾಂ. ಯಸುಮಿಯೋ ಇಕ್ಕಗೆತ್ಸು ಮೊರತ್ತರ ಸೆಕಾಯಿ ತಿರುಗ್ತೀನಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ವರ್ಡ್ ಗೊತ್ತು. ರೆಕೋ ಶಿಮಾಸ್. ಹಾಂ, ಸಿಂಪಲ್ ಅಷ್ಟೇ. ಟ್ರಿಪ್ ಮಾಡ್ತೀನಿ ಸಾಕು. ಹಾಂ, ರೆಕೋ ಶಿಮಸ್. ಇಲ್ಲ, ವರ್ಡ್ ಟ್ರಿಪ್ ಮಾಡ್ತೀನಿ ಅನ್ನೋಕ್ಕೆ ಒಂದು ವರ್ಡ್ ಇದೆ. ಸೆಕಾಯಿ ಇಶ್ಯೂ. ಇದು ಕಷ್ಟದ ವರ್ಡ್. ಇದು ಸೆಕಾಯಿ ಇಶ್ಯೂ ವರ್ಡ್ ಟ್ರಿಪ್ ಅಂತಾರೆ ಇದಕ್ಕೆ. ಸೆಕಾಯಿ ಇಶ್ಯೂ ಇದು ಕಷ್ಟದ ವರ್ಡ್ ಬಿಡಿ, ಇದು ಬೇಡ. ಸಿಂಪಲಾಗಿ ರೆಕೋ ಶಿಮಸ್ ಅಷ್ಟೇ. ಟ್ರಿಪ್ಪನ್ನು ಮಾಡ್ತೀನಿ, ಇಲ್ಲ ಟ್ರಿಪ್ ಮಾಡ್ತೀನಿ. ರೆಕೋ ಶಿಮಸ್ 2 ನಡೆಯುತ್ತೆ. ಹಾಂ, ನೆಕ್ಸ್ಟ್. ಹಿರುಗೋಹಾನ್ ಓ ತಬೆಮಾಸ್ ಏಗೋ ಓ ನೀನಿ ಇಕಿಮಸೆಂಕ. ಮಧ್ಯಾಹ್ನದ ಊಟ ಅನ್ನು ಮಾಡ್ತೀನಿ. ಮೂವಿಯನ್ನು ನೋಡೋದಕ್ಕೆ ಹೋಗೋಣವಾ. ಎಸ್. ಸೊ ಈಗ ಹಿರುಗೋಹಾನ್ ಓ ತಬೆತ್ತರ ಊಟ ಮಾಡಿದ್ರೆ ತಬೆತ್ತರ ಏಗಾವು ನೀನಿ ಇಕಿಮಸೆಂಕ. ಊಟ ಮಾಡಾದ್ಮೇಲೆ ಅಲ್ಲ, ಮಾಡಿದ್ರೆ ಅದು ಪಾಸಿಬಿಲಿಟಿ, ಆ ಕಂಡೀಷನ್ನು. ಈ ಕಂಡೀಷನ್ ಇದೆ, ಆದರೆ ಮಾಡಿದ್ರೆ ಹೋಗೋಣ ಅಂತ ಅಷ್ಟೇ. ಇಲ್ಲಾಂದ್ರೆ ಇಲ್ಲ. ಇದನ್ನ ಹೇಳಿರಲ್ಲ ನೋಡಿ ಕಾನ್ಸೆಪ್ಟ್. ಅದಿದ್ದರೆ ಹೋಗೋಣ, ಇಲ್ಲಾಂದರೆ ಇಲ್ಲ ಅಷ್ಟೇ. ನೆಕ್ಸ್ಟ್. ಎಕಿಮು ಸುಕಿಮಾಸ್ ಡೆನ್ವಾ ಓ ಕುದಸಾಯ್. ಸುಕಿಮಾಸ್. ಸ್ಟೇಷನ್ ಬಂತುನಾ? ಹಾಂ, ಎಕಿನಿ ಸ್ಟೇಷನ್ಗೆ ತಲುಪ್ತೀನಿ.
ಸ್ಕೀಮಸ್ ಇಲ್ಲೆಲ್ಲ ಮೇಲೆ ಬಂದಿತ್ತಲ್ಲ ಇಲ್ಲೋಯ್ತಪ್ಪ ಸ್ಕೀಮಸ್ಸು. ಹಾಂ ಸೆನ್ಸೆ ತಲುಪ್ತೀನಿ. ಹಾಂ ಹೌದೌದು ಬಂದಿತ್ತು. ಸ್ಪೀಡ್ ಡೆಲಿವರಿ ಇದೆಯಲ್ಲ ಸೆನ್ಸೆ ಅಲ್ಲಿ. ಅವ ಕರೆಕ್ಟು ಇದೆ ನೋಡಿ. ಅಷ್ಟಾದ ಸ್ಕೀಮಸ್ ಅದು ತಲುಪುತ್ತೆ. ಇಲ್ಲಿ ಮನುಷ್ಯ ತಲುಪ್ತಾನೆ. ಇಕಿನಿತ್ ಸ್ಕೀಮಸ್ ಸ್ಟೇಷನ್ಗೆ ತಲುಪ್ತೀನಿ. ಸ್ಟೇಷನ್ಗೆ ತಲುಪ್ತೀನಿ. ಫೋನನ್ನು ಹಾಕಿ ಹಾಕ್ತೀನಿ. ಅಲ್ಲ ದೆನ್ವಾ ಕುದಸ ಫೋನ್ ಕೊಡಿ, ಫೋನನ್ನು ಹಾಕಿ ಅಂತ, ಫೋನನ್ನು ಕೊಡಿ ಅಂತ ಅಂದರೆ ಫೋನ್ ಇದು ಹಿಂಗೆ ಹೇಳ್ತಾರೆ. ಇದು ದೆನ್ವಾವು ಕಕೆತೆ ಕುದಸಾಯ್, ಅದ್ರ ಬದಲು ದೆನ್ವಾ ಕುದಸಾಯ್ ಅಂತ ಅನ್ಬೋದು. ಹಾಂ, ಸೊ ಇಲ್ಲಿ ತಲುಪಿದ್ರೆ ಫೋನ್ ಹಾಕಿ ಅಂತ. ಓಕೆ ಓಕೆ ಆ ಥರ ರೀಚ್ ಆದಮೇಲೆ ಫೋನ್ ಮಾಡೋ ಥರ ಅಲ್ಲ? ಹಾಂ, ಅದೇ ಇದು. ಹಾಂ, ರೀಚ್ ಆದಮೇಲೆಲ್ಲ ರೀಚ್ ಆದರೆ ರೀಚ್ ಆದಮೇಲೆಗೂ ಒಂದು ಹೊರಡಿದೆ ನಾವು ಕಲ್ತಿದ್ದೀವಿ, ಸುಯಿತೆ ಕರ. ಸೊ ಅದೇ ಬೇರೆ ಇದೆ ಬೇರೆ. ಹಾಂ, ಕೀ ಇರೋದನ್ನ ಏನು ಮಾಡಬೇಕು? ಈತ ಸ್ವೀತರ. ಹಾಂ, ಎಕಿನಿ ಸುಯಿತರ ದೆನ್ವಾ ಓ ಕುದಸಾಯ್. ಎಸ್, ಹಂಗಂದು ಹೇಳ್ಬೋದು. ದೆನ್ವಾ ಓ ಕಕೆತೆ ಕುದಸಾಯ್ ಎರಡು ಒಂದೇ. ಶಿಗೋತೊಗ ಓವಾರಿಮಾಸ್ ನೋಮಿನಿ ಇಕಿಮಾಶೋ. ಕೆಲಸ ಮುಗಿಯುತ್ತೆ. ನೋಮಿನಿ ಕುಡಿಯಕ್ಕೆ ಹೋಗೋಣವಾ. ಇಲ್ಲೇನೀಗ ಶಿಗೋತೊಗ ಓವತ್ತರ. ಹಾಂ, ಓವತ್ತರ ನೋಮಿನಿ ಇಕಿಮಾಶೋ. ಹಾಂ, ಕೆಲಸ ಮುಗಿದ್ರೆ ಕುಡಿಯಕ್ಕೆ ಹೋಗೋಣ. ಎಸ್. ನೆಕ್ಸ್ಟ್ ಜೂ ಹಸ್ಸಾಯ್. ಹಾಂ, ಜೂ ಹಸ್ಸಾಯ್. ಎಸ್, ಜೂ ಹಸ್ಸಾಯ್ ನಿ ನರಿಮಾಸ್ ಅಮೇರಿಕಾಯೇ ರ್ಯೋಗಾಕುಶಿಮಾಸ್. ಕರೆಕ್ಟ್ ಹೌದೇ? ರ್ಯೂಗಾಕುಶಿಮಾಸ್. ಎಸ್, ಹಿಂಗೆ ಹೇಳಿಬೇಕು. ರ್ಯೂಗಾಕುಶಿಮಾಸ್. 18 ವರ್ಷ ಆಗ್ತಿದೆ. ಆಗುತ್ತೆ ನರಿಮಾಸ್ ಆಗುತ್ತೆ. ಅಮೇರಿಕಾಗೆ ಓದಕ್ಕೆ ಹೋಗೋದರ. ಅದೇ ಅದು ಕನ್ನಡದಲ್ಲಿ ಹೆಂಗೆ ಹೇಳೋದು? ಅಬ್ರಾಡ್ ಸ್ಟಡಿ ಮಾಡ್ತೀನಿ ಅಂತ. ಸ್ಟಡಿ ಮಾಡ್ತೀನಿ ಅಂದರೆ ಅಲ್ಲಿಗೆ ಹೋಗಿ, ಅದೇ ಅಬ್ರಾಡಿಗೆ ಹೋಗಿ ಸ್ಟಡಿ ಮಾಡ್ತೀನಿ ಅಂತ. ಅದಕ್ಕೆ ಅಮೇರಿಕಾ ರ್ಯೂಗಾಕುಶಿಮಾಸ್. ಟ್ರಾವೆಲ್ ಮಾಡಿ ಫಾರಿನ್ ಸ್ಟೂಡೆಂಟ್ ಥರ ಹೋಗ್ತೀನಿ. ಹಾಂ, ರ್ಯೂಗಾಕುಶಿಮಾಸ್. ಎಸ್. ಜೂ ಹಸ್ಸಾಯ್ ನಿ ನರಿಮಾಸ್ ನತ್ತರ. ಹಾಂ, ಅಮೇರಿಕಾಯೇ ರ್ಯೂಗಾಕುಶಿಮಾಸ್. ಎಸ್. ಕೈಶಾओ ಯಮೆಮಾಸ್ ಹೋನ್ ಓ ಕಾಕಿತಾ ಇದೆ. ಕಂಪನಿಯನ್ನು ಕ್ವಿಟ್ ಮಾಡ್ತೀನಿ, ಪುಸ್ತಕವನ್ನು ಬರೆಯೋ ಬಯಸ್ತೀನಿ. ಕೈಶಾओ ಯಮೆತರ. ಒತ್ತಿಡಬಾರ್ದು. ಯಮೆತರ. ಹಾಂ, ಯಮೆತರ ಹೋನ್ ಓ ಕಾಕಿತಾ ಇದೆ. ಹಾಂ, ಅರ್ಥ? ಕೆಲಸವನ್ನು ಕ್ವಿಟ್ ಮಾಡಿದ್ರೆ ಪುಸ್ತಕವನ್ನು ಬರೆಯ ಬಯಸ್ತೀನಿ. ಎಸ್, ಕಂಪ್ನಿಯನ್ನು ಬಿಟ್ಟರೆ ಪುಸ್ತಕನೂ ಬರೆಯ ಬಯಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಹೋನ್ ಓ ಕಾಯ್ತಾ ಇದೆ ಸರ್. ಕಾಯ್ಶಾವೋ ಎಮ್ಮೆ ಥರ ಹೋನ್ ಓ ಕಾಯ್ತಾ ಇದೆ. ಕರೆಕ್ಟ್. ಐದನೇದು ಒಬೋಯೆಮಾಸ್ ಸುಗು ವಸುರೆಮಾಸ್. ಒಬೋಯೆತೆಮೋ ಸುಗು ವಸುರೆಮಾಸ್. ಹಾಂ, ಒಬೋಯೆಮಾಸ್ ನೆನ್ಪಿಟ್ಕೊತೀನಿ, ಹಾಂ, ತಕ್ಷಣ ಮರ್ತೋಗ್ತೀನಿ. ಹಾಂ, ಹೌದು.
ಒಬೋಯ್ತೆಮೋ ನೆನ್ಪಿಟ್ಕೊಂಡ್ರು ಹಾಂ ತಕ್ಷಣ ಮರ್ತೋಗ್ತೀವಿ. ಎಸ್ ಅದೇ ಅದು ಬೋಯ್ತೆಮೋ ಸುಗು ವಸುರೆಮಸ್. ಕಾಂಗಾಯ್ ಮಾಸ್ ವಕಾರಿಮಸೆನ್ ಹ್ಞೂ ಯೋಚನೆ ಮಾಡ್ತೀನಿ ವಕಾರಿಮಸೆನ್ ಅರ್ಥ ಆಗಲ್ಲ. ಹ್ಞೂ ಕಾಂಗಾಯತೆಮೋ ವಕಾರಿಮಸೆನ್ ಹಾಂ ಯೋಚನೆ ಮಾಡಿದ್ರು ಅರ್ಥ ಆಗಲ್ಲ. ಹಾಂ ಹಿಂಗೆ ಹೇಳ್ಬೋದಾ? ಎಷ್ಟೇ ಯೋಚನೆ ಮಾಡಿದ್ರು ನೋಡಿದ್ರು ಮತ್ತೆ ನಾವು ಕಲ್ತಿದ್ವಿ ಎಷ್ಟೇ. ಎಷ್ಟೇ ಮಾಡಿದ್ರು ಎಷ್ಟೇ ಮಾಡಲಿ ಎಷ್ಟೇ ಮಾಡಿದ್ರು ಇಕೂರ ಹಾಂ ಇಕುರ ಕಂಗಾಯಿತೆಮೋ ಸೇಮ್. ಇಕೂರ ಕಂಗಾಯ್ತೆಮೋ ಹ್ಞೂ ವಕಾರಿಮಸೆನ್. ಅಷ್ಟೇ. ನೆಕ್ಸ್ಟ್ ರೆನ್ಶು ಓಸ್ ಶಿಮಾಸ್ ಜೋಸುನಿ ನರಿಮಸೆನ್. ರೆನ್ಶು ಓ ಶಿತರ ಅಲ್ಲ ಶಿತೆಮು ಹ್ಞೂ ಜೋಸುನಿ ನರಿಮಸೆನ್. ಪ್ರಾಕ್ಟೀಸ್ ಅನ್ನು ಮಾಡಿದ್ರು ಪರಿಣಿತ ಆಗಲ್ಲ. ಎಸ್ ಪರಿಣಿತನಾಗಲ್ಲ. ಪ್ರಾಕ್ಟೀಸ್ ಮಾಡಿದ್ರು ಆ್ಯಕ್ಚುಲಿ ಮಾಡಿದ್ರೆ ಆಗಬೇಕಲ್ವಾ? ಹಾಂ ಪ್ರಾಕ್ಟೀಸ್ ಎಷ್ಟು ಮಾಡಿದ್ರೆ ಆಗಬೇಕಾದ್ರೆ ಮಾಡಿದ್ರೂ ಆಗ್ತಾಯಿಲ್ಲ ಅಂತೆ. ಆ ಸ್ಟೇಟನ್ನ ತೆಮೋಲ್ಲಿ ಹೇಳ್ತಾ ಇದ್ದೀವಿ. ತೋಶಿ ಓ ತೋರಿಮಾಸ್ ಹತಾರಾಕಿತಾ ಇದೆ. ಕೇಳಿದ್ರಾ ಈ ಎಕ್ಸ್ಪ್ರೆಷನ್ನು? ಹಾಂ ಕೆಲಸ ಮಾಡ ಬಯಸ್ತೀನಿ. ಕರೆಕ್ಟ್. ತೊಶಿಯೋ ತೊರಿಮಸ್ ಅಂದ್ರೆ ಗೊತ್ತಾ? ಅಂದರೆ ತೊಶಿ ಅಂದರೆ ವಯಸ್ಸನ್ನು ತೊಗೊತೀನಿ ಅಂತ ಅಂದರೆ ಅರ್ಥ ವಯಸ್ಸಾಗುತ್ತೆ. ಹಿಂಗೆ ಹೇಳ್ತಾರೆ ಅವರು. ಹ್ಞೂ ಈ ಥರ ಹೇಳ್ತಾರೆ ಇವರು. ತೊಶಿಯೋ ತೊರಿಮಸ್ ವಯಸ್ಸಾಗುತ್ತೆ. ವಯಸ್ಸು ಹಾಂ ಎಸ್. ತೋಶಿ ಓ ತೊರಿತೆಮೋ ತೊರಿತೆಮೋ ತಪ್ಪು ಹಾಂ ಒತ್ತೇಳಿ. ತೋಶಿ ಓ ತೊರಿತೆಮೋ ಹಾಂ ಒತ್ತೇಳೋದು ಯಾವುದನ್ನು ಒತ್ತಿ ಹೇಳ್ತೀರಾ? ರೀನಾ ಒತ್ತಿ ಹೇಳಬೇಕು. ತೊರಿತೆಮೋ ಹಾಂ ರೀನಾ ಹಂಗೆ ಹೇಳ್ಬೋದು. ಹಾಂ ರೀ ಇದ್ದಿದ್ದು ತೊತ್ತೆಮೋ. ರೀ ಹೋಗಿ ಒತ್ತಕ್ಷರ ಬರುತ್ತೆ. ತೊತ್ತೆಮೋ ತೊತ್ತೆಮೋ ಹತರಾಕಿತಾ ಇದೆ. ತೊಸಿಯೋ ತೊತ್ತೆಮೋ ಹತ್ತಿರಕ್ಕಿದೆ. ವಯಸ್ಸಾದರೂ ಕೆಲಸ ಮಾಡೋ ಬಯಸ್ತೀನಿ. ಯಾರು ಒಳ್ಳೆ ಇರ್ಬೇಕು ಅಜ್ಜ. ಕೆಕೋನ್ ಶಿಮಾಸ್ ನಮಾಯೆ ಓ ಕಯೆಮಸೆನ್. ಮದುವೆ ಆಗ್ತೀನಿ ಹೆಸರನ್ನು ಚೇಂಜ್ ಮಾಡಲ್ಲ. ಹಾಂ ಇದು ಗೊತ್ತಾ? ಇದು ಸಂಪ್ರದಾಯ ಇದೆ ಜಪಾನಲ್ಲಿ. ಮದುವೆ ಆದರೆ ಅಲ್ಲಿ ಹೆಣ್ಮಕ್ಳು ಹೆಸರು ಬದಲಿಸ್ತಾರೆ. ಹಾಂ ಅವ್ರ ಹೆಸರು ಪಕ್ಕದಲ್ಲಿ ಗಂಡನ ಹೆಸರು ಹಾಕೊಂತಾರೆ. ನಮ್ಮಲ್ಲೂ ಅದು ಮಾಡ್ತಾರಲ್ವಾ ಚಿಂತೆ? ಅವು ನಮ್ಮಲ್ಲೂ ಮಾಡ್ತಾರೆ. ಇಂಡಿಯಾದಲ್ಲೂ ಇದೆ, ಬಟ್ ಜಾಸ್ತಿ ಹೆಣ್ಮಕ್ಳು ಆ ಥರ ಮಾಡಕ್ ಹೋಗಲ್ಲ. ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಯಾಕಂದರೆ ಆ ಕಾನೂನಿದೆ ಜಪಾನಲ್ಲಿ. ಕಾನೂನು ಲೆವೆಲಿಗೆ ಹೋಗಿದೆ ಅದು. ನಮ್ಮಲ್ಲಿ ಕಾನೂನು ಇಲ್ಲ ಅನ್ಕೊಂತೀನಿ. ನಂಗೆ ಗೊತ್ತಿಲ್ಲ ಇದೆಯೋ ಇಲ್ಲ ಅಂತ. ಕೆಕೋನ್ ಶಿತರ ಅಲ್ಲ ಇದು ಮೋ ಆದ್ರೂ ಕೆಕೋನ್ ಶಿತೆಮೋ. ಕೆಕೋನ್ ಶಿತೆಮೋ ನಮಾಯೆ ಓ ಕಯೆಮಸೆನ್. ಮದುವೆ ಆದ್ರೂ ಹೆಸರನ್ನು ಚೇಂಜ್ ಮಾಡಲ್ಲ. ಮಾಡಿಲ್ಲ ಮಾಡಿಲ್ಲ ಮಾಡೋಲ್ಲ. ಚೇಂಜ್ ಮಾಡಲ್ಲ, ಬದಲಿಸಲ್ಲ. ಚೇಂಜ್ ಮಾಡೋದು ಬದಲಿಸಲ್ಲ. ಓಕೆನಾ? ಇಷ್ಟ ನೋಡಿ. ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. ಎಷ್ಟು ಟೈಮ್ ಆಯ್ತಲ್ಲ, ನಾಳೆ ಮಾಡೋಣ. ಹಾಂ ಸರ್.